ಇನ್ನು ಸರ್ವಪಕ್ಷ ಸಭೆಗೂ ಮುನ್ನ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಅಂತ ಆಗ್ಲೇ ಹೇಳಿದೆ. ಸಭೆಯಲ್ಲಿ ತಮ್ಮ ನಡೆ ಏನಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡೋದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ. ಸರ್ಕಾರದ ವಿರುದ್ಧ ಸಮರ ಸಾರಿರತಕ್ಕಂಥ ಬಿಜೆಪಿ ನಾಯಕರು ಅಂದ್ರೆ ಇಷ್ಟು ದಿನಗಳ ಕಾಲ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸಮರ ಸಾರಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನೀರು ಹರಿಸೋದಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರ ಜೊತೆಗೆ ರೈತರು ಒಂದು ಕಡೆ ಹೋರಾಟ ನಡೆಸ್ಕೊಂಡ್ಬಂದ್ರು, ಇನ್ನೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸ್ಕೊಂಡ್ಬಂತು. ಈಗ ಬಂದ್ಗೆ ಕೂಡ ಕರೆ ನೀಡಲಾಯಿತು. ಸೊ ಇದೆಲ್ಲದರ ನಡುವೆ ಇವಾಗ ಸರ್ವಪಕ್ಷ ಸಭೆ ನಡೆಸೋ ಉದ್ದೇಶ ಒಂದೇ, ಯಾವ ರೀತಿಯ ನಿರ್ಧಾರವನ್ನ ನಾವು ಕೈಗೊಳ್ಳಬೇಕಾಗತ್ತೆ. ಆಗ್ಲೇ ಹೇಳಿದಾಗೆ CWRCಯ ಒಂದು ಆದೇಶದ ವಿರುದ್ಧ ಇಡೀ ರಾಜ್ಯದ ರೈತರು, ಕನ್ನಡ ಪರ ಸಂಘಟನೆಗಳು, ವಿಪಕ್ಷಗಳು ಎಲ್ಲವೂ ಕೂಡ ವಿರೋಧ ವ್ಯಕ್ತಪಡಿಸಿದರು. ಅದಾದ ನಂತರ ಇನ್ನೊಂದು ಸಭೆ ನಡೆಯುತ್ತೆ, CWMA ಸಭೆ. ಆ ಒಂದು ಸಭೆಯಲ್ಲೂ ಕೂಡ ನಿರ್ಧಾರ ಅದೇ ಇತ್ತು. ಏನು CWRC ಆದೇಶ ಹೊರಡಿಸಿದೆ ಅದಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಎಲ್ಲವನ್ನ ಸಮೀಕ್ಷೆ ಮಾಡಿದ ನಂತರ ಎಲ್ಲವನ್ನ ನಾವು ತೂಗಿ ಚೆಕ್ ಮಾಡಿ ಪ್ರತಿಯೊಂದು ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಈ ರೀತಿಯ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಒಂದು ಏನು ಆದೇಶ ಹೊರಡಿಸಿದ್ರು, ಇದು ಸರಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇದಕ್ಕೆ ಕೂಡ ಸಾಕಷ್ಟು ವಿರೋಧ ವ್ಯಕ್ತ ಆಯಿತು. ಇವತ್ತು ಅದರ ಒಂದು ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ವಿಚಾರಗಳು ನಿರ್ಣಯ ಹಂತಕ್ಕೆ ಬರಬಹುದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಎಸ್, ಈಗ ಒಂದು ಕಡೆ 9 ಗಂಟೆಗೆ ಬಿಜೆಪಿ ನಾಯಕರುಗಳೆಲ್ಲ ಸೇರ್ಕೊಂಡು ಒಂದು ಕೋರ್ ಕಮಿಟಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಂತರ 11 ಗಂಟೆಗೆ ಸರ್ವಪಕ್ಷ ಸಭೆ ನಡೆಯುತ್ತೆ. ಒಟ್ಟಿನಲ್ಲಿ ಇವತ್ತಿನ ಒಂದು ನಿರ್ಧಾರ, ನಮ್ಮ ರಾಜ್ಯದ ನಿರ್ಧಾರ ಯಾವ ರೀತಿ ಇರುತ್ತೆ ಅಂತ. ಎಸ್ ಪ್ರಮೋದ್, ಈಗಾಗಲೇ ಏನು ರಾಜ್ಯ ಸರ್ಕಾರದಿಂದ ಏನು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕೋ ಬೇಡವೋ ಅನ್ನೋ ನಿರ್ಧಾರ ಕೈಗೊಳ್ಳೋದಕ್ಕೆ ಸರ್ವಪಕ್ಷಗಳ ಸಭೆಯನ್ನ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಅದಕ್ಕೂ ಮೊದಲಾಗಿ ಈಗಾಗಲೇ ಏನು ಬಿಜೆಪಿಯ ಕೋರ್ ಕಮಿಟಿ ಸಭೆ ಕೂಡ ಈಗ ನಿಗದಿಯಾಗಿದೆ. ಈಗ ಸಂಬಂಧಪಟ್ಟಂಗೆ ಈಗ ಸಭೆಗೆ ಮಾಜಿ CM ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಕೂಡ ಸಭೆಗೆ ಹಾಜರಾಗ್ತಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ನಾವು ಯಾವ ರೀತಿಯನ್ನ ಸ್ಟ್ಯಾಂಡ್ ತಗೋಬೇಕು, ಏನು ಈಗಾಗಲೇ ರಾಜ್ಯ ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿ ಈಗ ನೀರು ಬಿಡ್ತಾ ಇದೆ, ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಕೂಡ ಒಲವನ್ನ ತೋರಿದೆ. ಈ ಹಿನ್ನೆಲೆಯಲ್ಲಿ ನಾವು ಸರ್ವಪಕ್ಷ ಸಭೆಗೆ ಹೋಗ್ಬೇಕಾ ಬೇಡವಾ ಅನ್ನೋದು ಕೂಡ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರದಲ್ಲಿ ಒಂದು ವೇಳೆ ಬಹುತೇಕವಾಗಿ ಏನಾದ್ರು ಸರ್ವಪಕ್ಷಗಳ ಸಭೆಗೆ ಹೋಗ್ಬೇಕು ಅಂತ ತೀರ್ಮಾನ ಆಗಿದ್ದೇ ಆದಲ್ಲಿ ಸಭೆಯಲ್ಲಿ ಹಾಜರಾದ್ರೆ ಯಾವೆಲ್ಲ ಅಂಶಗಳನ್ನ ನಾವು ಸರ್ಕಾರದ ಮುಂದಿಡಬೇಕು ಅನ್ನೋದು ಕೂಡ ಮಹತ್ವವಾದ ಅಂಶಗಳನ್ನು ಕೂಡ ಸರ್ಕಾರಕ್ಕೆ ಚಾಟಿ ಬೀಸುವ ನಿಟ್ಟಿನಲ್ಲಿ ಆ ಅಂಶಗಳನ್ನು ಕೂಡ ನಿರ್ಧರಿಸಲಾಗುತ್ತೆ. ಮತ್ತೊಂದೆಡೆ ಇದು ಕೇವಲ ಕಾವೇರಿ ವಿಚಾರವಾಗಿ ಅಷ್ಟೇ ಅಲ್ಲ, ಬಿಡದಿಟ್ಟ ವಿಚಾರವಾಗೂ ಕೂಡ ಕೆಲವೊಂದು ಅಂಶಗಳು ಕೂಡ ಇಲ್ಲಿ ಈ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ಅಲ್ಟಿಮೇಟ್ ಆಗಿ ಕೊನೆಯದಾಗಿ ಈ ಸಭೆಯಲ್ಲಿ ಯಾವ ಅಂಶ ನಿರ್ಧಾರ ಆಗುತ್ತೆ ಅದನ್ನ ಮುನ್ನೆಲೆಗೆ ಇಟ್ಟುಕೊಂಡು ಸರ್ವಪಕ್ಷ ಸಭೆ ಏನ್ ನಡೆದಿದೆ ಆ ಸಭೆಗೆ ಹಾಜರಾಗಬೇಕು ಅನ್ನೋದು ತೀರ್ಮಾನ ಕೈಗೊಳ್ತಾರೆ. ಪ್ರಮೋದ್, ಥ್ಯಾಂಕ್ ಯು. ನಿಮ್ಮಲ್ಲ ಮಾಹಿತಿಗಾಗಿ ಹನುಮಂತ.